ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಮಾಡ್ತಾ ಇರೋದು ವೆಜಿಟೇಬಲ್ ಪಲಾವ್. ಬನ್ನಿ ನೋಡೋಣ ಇಂಗ್ರೀಡಿಯೆಂಟ್ಸು. ಬೀಟ್ರೂಟ್ ತೊಗೊಂಡಿದ್ದೀವಿ, ಕ್ಯಾರೆಟು, ಆನಿಯನ್ ತೊಗೊಂಡಿದ್ದೀವಿ, 2 ಟೊಮೆಟೊ, ಬೀನ್ಸು ಮತ್ತು 2 ಆಲೂಗಡ್ಡೆ. ಬನ್ನಿ ಮಸಾಲ ಐಟಮ್ಸ್ ನೋಡ್ಕೊಳ್ಳೋಣ. ಇಲೈಚಿ, ಲವಂಗ, ಬೇ ಲೀವ್ಸು, ದಾಲ್ಚಿನ್ನಿ ಹಾಗೆ ಮೆಣಸು. ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀವಿ, 3 ಟೇಬಲ್ ಸ್ಪೂನು. ಜೀರಿಗೆ ಹಾಕ್ಕೊಂಡಿದ್ದೀವಿ, ಇವಾಗ ಆನಿಯನ್ ಹಾಕಬೇಕು. ಆನಿಯನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಬೇ ಲೀವ್ಸ್ ಹಾಕ್ತಾಯಿದ್ದೀವಿ, ದಾಲ್ಚಿನ್ನಿ ಹಾಕ್ತಾಯಿದ್ದೀವಿ, ಮೆಣಸು 5ರಿಂದ 6 ಮೆಣಸು, ಲವಂಗ ಹಾಕ್ತಾಯಿದ್ದೀವಿ ಮತ್ತು ಇಲೈಚಿ ಹಾಕ್ತಾಯಿದ್ದೀವಿ. ಇದು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಬೇಕು ಚೆನ್ನಾಗಿ. ನೋಡಿ ಹೇಗೆ ಮಾಡ್ತಾಯಿದ್ದೀವಿ. ಈಗ ನಾವು ಒಂದು ಪಾತ್ರೆಯಲ್ಲಿ 1 ಗ್ಲಾಸ್ ಅಕ್ಕಿನ ತೊಗೊಂಡಿದ್ದೀವಿ, ಚೆನ್ನಾಗಿ ತೊಳ್ಕೊಂಡಿದ್ದೀವಿ. ಅರ್ಧ ಗಂಟೆ ಕಾಲ ಹಾಗೆ ಬಿಟ್ಟಿದ್ದೀವಿ. ನೋಡಿ ಇದು ಗೋಲ್ಡನ್ ಕಲರ್ ಬಂದಿದೆ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾಯಿದ್ದೀವಿ. ಇವಾಗ ಆಲೂಗಡ್ಡೆಯನ್ನು ಮಿಕ್ಸ್ ಮಾಡ್ತಾಯಿದ್ದೀವಿ. ಇದು ಚೂರು ಬೆಂದಮೇಲೆ ಬೀಟ್ರೂಟ್ ಹಾಕ್ತಾಯಿದ್ದೀವಿ. ಇದನ್ನು ಚೆನ್ನಾಗಿ ಬೇಯಿಸ್ಕೊಬೇಕು. ಈಗ ಕ್ಯಾರೆಟ್ ಹಾಕ್ತಾಯಿದ್ದೀವಿ, ಟೊಮೆಟೊ ಮತ್ತು ಬೀನ್ಸು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. 5ರಿಂದ 10 ನಿಮಿಷದವರೆಗೂ ಬೇಯಿಸ್ಕೋಬೇಕು. ಸ್ವಲ್ಪ ಹೀಗೆ ಬೇಯ್ದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು. ನೆನೆ ಇಟ್ಟಿರೋ ಅಕ್ಕಿಯನ್ನು ಹಾಕಬೇಕು. ನಾವೀಗ 1 ಗ್ಲಾಸ್ ಅಕ್ಕಿನ ತೊಗೊಂಡಿದ್ದೀವಿ, 2 ಗ್ಲಾಸ್ ನೀರನ್ನು ಹಾಕ್ತಾಯಿದ್ದೀವಿ. 2 ಕುದಿ ಬಂದಮೇಲೆ ಮುಚ್ಚಳ ಮುಚ್ಚಿ ಲೋ ಫ್ಲೇಮಲ್ಲಿಡಿ. ಬಿಸಿ ಬಿಸಿಯಾದ ಪಲಾವ್ ರೆಡಿ ಟು ಈಟ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಬಟನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.